ಗೋಬಿ ಮಂಚೂರಿ ಕಲರ್ ಹಾಕಿಯವರೋ ಇಲ್ಲ ಅಂತ ಚೆಕ್ ಮಾಡೋಣ ಅಂತ ಬಂದಿದ್ದೆ. ಕಲರ್ ಹಾಕಿರಲಿಲ್ಲ. ಶಿವಮೊಗ್ಗದ ಗೋಪಾಳದಲ್ಲಿ ಮುಸ್ಸಂಜೆ ಚಾಟ್ಸಿಗೆ ಹೋಗಿ ಅಲ್ಲಿ ನೋಡಿದ್ದೆ, ಅಲ್ಲಿ ಹಾಕಿರಲಿಲ್ಲ. ನಂತರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಗೋಬಿ ಮಂಚೂರಿ ಅಂಗಡಿ ಬಂದಿದ್ದೀನಿ. ಅವರು ಕಲರ್ ಹಾಕ್ತಾಯಿಲ್ಲ ಸರ್ ನಾವು ನೋಡಿ ಅಂತೆಲ್ಲ ಕೈಯಲ್ಲಿ ತೋರಿಸಿದ್ರು. ಕಲರ್ ಹಾಕಿಲ್ಲ ಅವರು. ಪಕ್ಕದಲ್ಲೇ ನಮ್ಮ ಶಂಕರ್ ಇದ್ದರು, ಚೌಡೇಶ್ವರಿ ಫಾಸ್ಟ್ ಫುಡ್ಡು. ಅವ್ರು ಏನು ಮಾಡ್ಯಾರ ನೋಡೋಣ ಅಂತ ಹೋಗಿದ್ದೀನಿ, ಬನ್ನಿ. ಏನಪ್ಪ ಕಬಾಬ್ ಕಲರ್ ಹಾಕಿದ್ದೀನಪ್ಪ? ಕಲರ್ ಹಾಕೋದಿಲ್ಲ. ಹಾಂ, ಕಲರ್ ಹಾಕಿಲ್ಲ. ಸ್ವಲ್ಪ ಕೆಂಪು ಕಲರ್ ಇದೆ. ಖಾರ ಪುಡಿದಾ? ಖಾರ ಪುಡಿ ಅರ್ಶಿನ ಪುಡಿ ಹಾಕಿದ್ದೀರಾ ಶಂಕರ್ ಅವರೇ? ಕಲರ್ ಹಾಕಂಗಿಲ್ಲ, ಗೊತ್ತಿದೆ ತಾನೆ? ಗೋಬಿ ಮಂಚೂರಿಗೆ ಕಬಾಬಿಗೆಲ್ಲ ಕಲರ್ ಹಾಕಂಗಿಲ್ಲ. ಓಕೆ, ನೀವು ಕಲರ್ ಹಾಕಿಲ್ವಲ್ಲ, ಧನ್ಯವಾದ. ಮೊನ್ನೆ ದಿನ ಶಿವಮೊಗ್ಗ ವಿರೂಪಾಕ್ಷು ಆಚಿ ಚಿಕನ್ ಮಸಾಲ ಕಬಾಬ್ ಮಸಾಲ ತೊಗೊಂಡೋಗಿ ಆಲೂಗಡ್ಡೆ ಕಬಾಬ್ ಮಾಡಿದ್ದೆ. ಅದರಲ್ಲಿ ಕಲರ್ ಇದ್ದಂಗಿತ್ತು. ತೇಜು ಪ್ಯಾಕೆಟು ತೊಗೊಂಡೋಗಿದ್ದೆ, ಅದರಲ್ಲೂ ಕಲರ್ ಇದ್ದಂಗಿದೆ. ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ನವರು, ಜಿಲ್ಲಾಡಳಿತದವರು ಇದ್ರ ಬಗ್ಗೆ ಕಲರ್ ಇದೆಯೋ ಇಲ್ಲೋ ಚೆಕ್ ಮಾಡ್ಬೇಕು ಅಂತ ವಿನಂತಿ ಮಾಡಿ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷು. ಕಬಾಬಿಗೆ ಮತ್ತು ಗೋಬಿ ಮಂಚೂರಿ ಕಲರ್ ಹಾಕ್ಯಾರ ಅಂತ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. 3-4 ಗಾಡಿನ ಚೆಕ್ ಮಾಡಿದ್ದೀನಿ, ಯಾರೂ ಕಲರ್ ಹಾಕಿಲ್ಲ ಅಂತ ಹೇಳಿದರೆ. ಕಲರ್ ಹಾಕ್ತಿರೋದ್ರಿಂದ ಅವರಿಗೆಲ್ಲ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. KSRTC ಬಸ್ ಟರ್ಮಿನಲ್ ಎದುರುಗಡೆ ಎಲ್ಲ ಗಾಡಿಗಳನ್ನ ಚೆಕ್ ಮಾಡಿದ್ದೀನಿ, ಕಲರ್ ಹಾಕ್ತಾ ಇಲ್ಲ ಅವರು. ಎಲ್ಲರಿಗೂ ಅವರಿಗೆ ಧನ್ಯವಾದ ಹೇಳೋಣಂತೆ. ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೊತೀನಿ. ನಮಸ್ಕಾರ.